ಯಾರೂ ಕೂಡ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೆ ವ್ಯವಸ್ಥೆ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಚೀನಾದಲ್ಲಿ ಆತಂಕ ಸೃಷ್ಟಿ ಮಾಡಿರುವಂಥ ವೈರಸ್ ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ ಅಂತಾರೆ ಹರ್ಷ ಗುಪ್ತಾ. ಈಗಾಗಲೇ ಭಾರತದಲ್ಲಿ ಈ HMPV ವೈರಸ್ ಇದೆ ಅಂದ ತಕ್ಷಣ ಎಲ್ರಿಗೂ ಅದೇ ಬಂದುಬಿಟ್ಟಿದೆ. ನೆಗಡಿ ಆದಂಥವ್ರಿಗೆ, ಕೆಮ್ಮಿರುವಂಥವ್ರಿಗೆ ಎಲ್ರಿಗೂ ಕೂಡ ಅದೇ ಇದೆ ನೋಡಿ. ಆ ಲಕ್ಷಣಗಳಿದ್ದಂಥ ಸಂದರ್ಭದಲ್ಲಿ ಇದು ಇರಬಹುದು ಅಂತ ಶಂಕಿಸಲಾಗಿದೆ. ನೋಡಿ, ಡಿಟೆಕ್ಟೆಡ್ ಅಂತ ಬಂದಿದೆ. ಇದು ಬೆಂಗಳೂರಿನ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತ, ಇದು ಇರಬಹುದು ಅನ್ನುವಂಥ ಶಂಕೆ ಇದೆ. ಹೀಗಾಗಿ ಜಾಗೃತಿಯಿಂದ ಇರಬೇಕು. ಬರೀ ಹರ್ಷ ಗುಪ್ತಾ ಅವರೇ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ತಾವು ಹೇಳ್ತಾ ಇದ್ರಿ ಏನು ಹೆದರುವಂಥ ಅಗತ್ಯ ಇಲ್ಲ, ಯಾಕಂದರೆ ಇದು ಚೀನಾದಲ್ಲಿ ಆತಂಕ ಸೃಷ್ಟಿ ಮಾಡಿರುವಂಥ ವೈರಸ್ ಇದೇನಾ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಅಂತ. ಆದರೆ ನಾವೊಂದು ವರದಿ ಕೂಡ ತೋರಿಸ್ತಾ ಇದ್ದೀವಿ, ಅದರಲ್ಲಿ ತುಂಬ ಕ್ಲಿಯರ್ಗೆ ಡಿಟೆಕ್ಟೆಡ್ ಅಂತ ಹಾಕಿದೆ. ಏನಂತೀರಿ ಹರ್ಷ ಗುಪ್ತಾ ಅವರೇ? ನಮಸ್ಕಾರ. ನಮಸ್ಕಾರ, ಹೇಳಿ. ಈಗ ಈ ತರದ್ದು ಈ ಕಂಟೇಜಿಯಸ್ ವೈರಲ್ ಡಿಸೀಸ್ ಬಗ್ಗೆ ಯಾವಾಗಲೂ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ನಮಗೆ ಅಡ್ವೈಸರಿ ಬರ್ತದೆ. ಆ ಅಡ್ವೈಸರಿ ಪ್ರಕಾರನೇ ನಾವು ಎಲ್ಲರಿಗೆ ತಿಳಿಸಿದೆವು. ಯಾವುದು ಈಗ ಸದ್ಯಕ್ಕೆ ವರಿ ಮಾಡುವಂತ ಸಿಚುವೇಶನ್ ಇಲ್ಲ. ಮತ್ತು ಈ HMPV ವೈರಸ್ ಅನ್ನು ಟೆಸ್ಟ್ ಮಾಡಕ್ಕೆ ಯಾವ ಪ್ರೋಟೋಕಾಲ್ ಫಾಲೋ ಮಾಡಬೇಕು, ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಇನ್ನು ಗವರ್ಮೆಂಟ್ ಆಫ್ ಇಂಡಿಯಾ ನಮ್ಗೆ ಅಡ್ವೈಸರಿ ಬರ್ಬೇಕಾಗಿದೆ. ಅವರು ಹೇಳಿದ್ದು ಏನಂದ್ರೆ, ಈ ತರದ್ದು ಕೆಲವು ಕೇಸಸ್ ಈ ಸೀಸನ್ ನಲ್ಲಿ ಇಷ್ಟು ಸಂಖ್ಯೆನಲ್ಲಿ ಯಾವಾಗಲೂ ಬರ್ತಾ ಇರ್ತದೆ. ಬೇರೆ ಬೇರೆ ತರದ್ದು ಪ್ಯಾಥೋಜನ್ಸ್ ಅಥವಾ ವೈರಲ್ ಡಿಸೀಸಸ್ ಬರ್ತವೆ ಚಳಿಗಾಲದಲ್ಲಿ. ನಮ್ಮ ಕಂಟ್ರಿಯಲ್ಲಿಯೂ ಸಹ ಈ ಸೀಸನ್ ಅಲ್ಲಿ ಬೇರೆ ಬೇರೆ ಪ್ಯಾಥೋಜನ್ಸ್ ಇಂದ ವೈರಲ್ ಇನ್ಫೆಕ್ಷನ್ ಬರುತ್ತೆ. ಅದು ಮಾಮೂಲಾಗಿ ಬರ್ತವೆ. ಅದರಲ್ಲಿ ಕೆಲವು ಸಿಗ್ನಿಫಿಕೆಂಟ್ ಅಥವಾ ಸೀರಿಯಸ್ ಡಿಸೀಸ್ಗೆ ನಮ್ಮಲ್ಲಿ ಫಾಲೋ ಮಾಡ್ತೇವೆ. ಅದರಲ್ಲಿ ಇದು ಇಲ್ವೇ ಇಲ್ಲ HMPV. ಮತ್ತೆ ಯಾವ್ದು ಕಡೆ ಒಂದು ಸ್ಪಲ್ಟ್ ಅಥವಾ ತುಂಬಾ ಹೆಚ್ಚಾಗಿದೆ ಕೇಸಸ್ ಯಾವ್ದು ಕಡೆ ಕಾಣಿಸ್ಕೊಂಡಿಲ್ಲ. ಸೊ ಸದ್ಯಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಯಾವ್ದು ವರಿ ಮಾಡ್ಬೇಕಾಗಿಲ್ಲ. ಕಾಮನ್ ಪ್ರಿಕಾಷನ್ ನಾವು ತಗೊಳ್ತೇವೆ. ಯಾವ್ದು ಫ್ಲೂ ಬಂದ್ರೆ, ಇನ್ಫ್ಲೂಯೆನ್ಸಾ ಬಂದ್ರೆ, ಅಂದ್ರೆ ಸ್ನೀಸಿಂಗ್ ಸಮಯದಲ್ಲಿ, ಕಾಫ್ ಸಮಯದಲ್ಲಿ ಒಂದು ಬಟ್ಟೆ ಹಾಕ್ಬೇಕು. ಅಥವಾ ಹೊರಗಡೆ ಹೋಗುವಾಗ ಯಾರಾದ್ರಿಗೆ ಆತರ ಸಿಂಪ್ಟಮ್ಸ್ ಇದ್ರೆ ಅವರು ಮಾಸ್ಕ್ ಹಾಕ್ಬೇಕು, ಬೇರೆಯವರಿಗೆ ಸ್ಪ್ರೆಡ್ ಆಗ್ಬಾರ್ದು. ಮಿನಿಮಮ್ ನಮ್ಮ ಹೈಜೀನ್ ಇದೆ, ಹ್ಯಾಂಡ್ ವಾಷಿಂಗ್ ಇರ್ಬೇಕು, ಅದು ಯಾವಾಗಲೂ ಇರ್ಬೇಕು. ಈ ಸೀಸನ್ ದಲ್ಲಿ ಇನ್ಫ್ಲೂಯೆನ್ಸಾ ಎಲ್ಲ ಇರುವಾಗ ಇದನ್ನು ಹೆಚ್ಚು ನಾವು ಇದ್ರ ಬಗ್ಗೆ ಒಂದು ಆಯ್ಸಿ ಕೊಡ್ತಾ ಇದ್ದೇವೆ ಸದ್ಯಕ್ಕೆ. ಸರ್ ಒಂದು ಕ್ಲಾರಿಫಿಕೇಶನ್ ಕೊಡಿ ಹರ್ಷ ಗುಪ್ತಾ ಅವರೇ. ಏನು ಅಂದ್ರೆ, ಈ 8 ತಿಂಗಳ ಮಗುವಿನಲ್ಲಿ HMPV ಪತ್ತೆಯಾಗಿದೆ ಅನ್ನುವಂಥದ್ದು ಇದೆಯಲ್ಲ, ಅದು ದೃಢಪಟ್ಟಿದೆಯೋ ಅಥವಾ ದೃಢಪಟ್ಟಿಲ್ವೋ ಅಂತ? ಈಗ ಇದರದ್ದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇಂದ ಒಂದು 3 ತಿಂಗಳು ಮಗು ಬಗ್ಗೆ ನಮ್ಗೆ ನಿರ್ಣಯ ಬರ್ತಾ ಇದೆ. ಒಂದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ನಲ್ಲಿ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಲ್ಯಾಬ್ ಇದೆ. ಅವ್ರ ಲ್ಯಾಬ್ ಪ್ರಕಾರ ಅವರು ಬರ್ದಿ ಕೊಟ್ಟಿದ್ದಾರೆ. ಆದ್ರೆ ನಮ್ಮಲ್ಲಿ ಇದನ್ನು ಡೌಟ್ ಮಾಡುವಂತ ಏನ್ ಕಾರಣ ಇಲ್ಲ. ಅದು ಅವರು ಹೇಳ್ತಾ ಇರೋದು ಆ ಪ್ರಕಾರ ಇದನ್ನು ಇರಬಹುದು. ನಮ್ಮಲ್ಲಿ ಅದು NIV ಕೆಲವು ಲ್ಯಾಬ್ ಇರ್ತೇವೆ, ಅದಕ್ಕೆ ನಾವು ಕಳಿಸ್ತೇವೆ. ಆ ತರ ಇದರಲ್ಲಿ ಟೆಸ್ಟಿಂಗ್ ಆಗಿಲ್ಲ. ಆದ್ರೆ ಈ ತರದ್ದು ಇದ್ರೂ ಸಹ ಈ ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಇದನ್ನು ಮಾಹಿತಿ ಕಳಿಸಾಗಿದೆ. ಅವರು ಹೇಳ್ತಾರೆ, ಈ ತರದ್ದು ಪ್ಯಾಥೋಜನ್ಸ್ ಅಲ್ಲಿ ಈ ಕೆಲವು ಕೇಸಸ್ ಬರ್ತವೆ ಆಲ್ ಓವರ್ ಕಂಟ್ರಿಯಲ್ಲಿ. ಅವರು ಒಂದು ಎಸ್ಟಿಮೇಟ್ ಪ್ರಕಾರ 0.8% ಈ ತರದ್ದು ವೈರಸ್ ಕೇಸಸ್ ರೆಗ್ಯುಲರ್ ಆಗಿ ಬರ್ತಾ ಇತ್ತು. ಇದರಲ್ಲಿ ವರಿ ಆಗುವಂತ ಏನಂದ್ರೆ, ತಕ್ಷಣ ಏನಾದ್ರೂ ಹೆಚ್ಚು ಸ್ಪಾಲ್ಟ್ ಆದ್ರೆ, ತುಂಬಾ ಜಾಸ್ತಿ ಸಂಖ್ಯೆಯಲ್ಲಿ ಬಂದ್ರೆ ಅವರು ಸದ್ಯಕ್ಕೆ ಇಷ್ಟು ನಮ್ಗೆ ತಿಳಿಸಿದ್ದಾರೆ. ಈಗ ನಂದೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಹರ್ಷ ಗುಪ್ತಾ ಅವರೇ. ಈಗ ಒಂದು ವೇಳೆ ನೋಡಿ, ಹಿಂದೂ ಕೂಡ ನಾವು ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ವಿ. ಅದಾದ ಮೇಲೆ ಅದು ಬಂದು ಮಾಡಿದಂಥ ಎಫೆಕ್ಟ್ ಇದೆಯಲ್ಲ, ಅವಾಂತರ ಇದೆಯಲ್ಲ, ಅದನ್ನು ನೀವು ಬಹಳ ಹತ್ತಿರದಿಂದ ನೋಡಿದ್ದೀವಿ. HMPV ಒಂದು ವೇಳೆ ಏನಾದರೂ ಲಗ್ಗೆ ಇಟ್ಟರೆ, ಬಂದರೆ ಆರೋಗ್ಯ ಇಲಾಖೆ ಈಗ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದೆ, ಇನಿಷಿಯೇಟಿವ್ಸ್ ಯಾವ್ಯಾವುದನ್ನು ತೆಗೆದುಕೊಳ್ತಾ ಇದ್ದೀರಿ ಹರ್ಷ ಗುಪ್ತಾ ಅವರೇ?
ಸೊ ಈಗ ನಾವು ಈಗಾಗಲೇ ಹೇಳಿದ್ದೇನೆ, ಈಗ ಕೋವಿಡ್ ಆದ ನಂತರ ಸ್ವಾಭಾವಿಕ ಯಾವುದೇ ಕಾಯಿಲೆನೂ ನಾನು ಬಹಳ ಸಸ್ಪಿಷನ್ ಇಂದ ನೋಡ್ತೇವೆ. ಆದ್ರೆ ಪ್ರತಿಯೊಂದು ಇದರಲ್ಲಿ ನಾವು ಒಂದು ರೀತಿಯ ವರಿ ಮಾಡಿದ್ರೆ ಅದು ಒಂದು ಭಯ ಸೃಷ್ಟಿ ಆಗ್ತಿರುತ್ತೆ. ಸದ್ಯಕ್ಕೆ ನಾವು ಎಕ್ಸ್ಪರ್ಟ್ಸ್ ಏನಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಒಂದು ದೊಡ್ಡ ಸಂಸ್ಥೆ ಇದೆ, ಅವರು ಇದನ್ನು ವಾಚ್ ಮಾಡ್ತಾರೆ. ಅವರು ಅಡ್ವೈಸರಿ ಪ್ರಕಾರ ನಾವು ಹೋಗ್ತಾ ಇದ್ದೇವೆ. ಸದ್ಯಕ್ಕೆ ಇಷ್ಟು ಯಾವುದು ಇದರಲ್ಲಿ ವರಿ ಇಲ್ಲ ಅವರು ಹೇಳುವ ಪ್ರಕಾರ. ಮತ್ತೆ ಇದರಲ್ಲಿ ಬೇಸಿಕ್ ಮಿನಿಮಮ್ ಹ್ಯಾಂಡ್ ಹೈಜೀನ್ ಮತ್ತೆ ರೆಸ್ಪಿರೇಟರಿ ಹೈಜೀನ್ ಏನಿದೆ ಅಷ್ಟನ್ನೇ ಫಾಲೋ ಮಾಡ್ಬೇಕು. ಓಕೆ, ಈಗ ಈಗ ಆರೋಗ್ಯ ಇಲಾಖೆ ಸಜ್ಜಾಗಿದೆಯಾ ಸರ್? ರೆಡಿ ಇದ್ದೀರಾ? ಏನಾದರೂ ಈ ರೀತಿ ಆದಂತ ಸಂದರ್ಭದಲ್ಲಿ ಎದುರಿಸಲಿಕ್ಕೆ ರೆಡಿ ಇದ್ದೀರಾ? ಇಲ್ಲ, ಡೆಫಿನೆಟ್ಲಿ ಈಗ ಪ್ರತಿ ಈ ತರ ವೈರಲ್ ಇನ್ಫೆಕ್ಷನ್ ಗೆ ನಮ್ಮ ರೆಗ್ಯುಲರ್ ಪ್ರೋಟೋಕಾಲ್ ಪ್ರಕಾರ ಪ್ರತಿ ಸೀಸನ್ ಅಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ಆ ಪ್ರಕಾರ ಇದರಲ್ಲಿ ನಾವು ರೆಡಿನೇ ಇದ್ದೇವೆ. ಯಾವುದೋ ಪರಿಸ್ಥಿತಿ ಬಂದ್ರೆ ಅದಕ್ಕೆ ತಕ್ಕಂತೆ ಇಲಾಖೆಯಲ್ಲಿ ಕ್ರಮ ತಗೊಳ್ತೇವೆ. ಓಕೆ ಓಕೆ, ಹರ್ಷಗುಪ್ತ ಅವರೇ, ವಾಟ್ಸ್ ಯುವರ್ ಮೆಸೇಜ್ ಟು ಪೀಪಲ್? ಜನಕ್ಕೆ ಏನ್ ಹೇಳ್ತೀರಿ? ಇಲ್ಲ, ಸದ್ಯಕ್ಕೆ ಯಾವ ವರಿ ಇಲ್ಲ, ಯಾವುದು ಅನಾವಶ್ಯಕವಾಗಿ ಭಯ ಮಾಡ್ಬೇಕಂತ ಇಲ್ಲ, ಯಾವುದು ಸ್ಕಿಯರ್ ಮಾಂಗರಿಂಗ್ ಈಗ ಬೇಡ. ಈಗ ರೆಗ್ಯುಲರ್ ನಾವು ಯಾವ ರೀತಿ ಈಗ ಕಾಮನ್ ಫ್ಲೂ ಇದ್ರೆ, ಕಾಮನ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆದ್ರೆ ಯಾವ ರೀತಿ ನಾವು ಪ್ರಿಕಾಷನ್ ತಗೊಳ್ತೇವೆ, ನಮ್ಮಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗ್ತಾಗೆ ನೋಡ್ಕೊಳ್ಬೇಕು, ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಆ ಫ್ಲೂ ಸಮಯದಲ್ಲಿ. ಅದೇ ಈಗ ನಮ್ಮ ಡಾಕ್ಟರ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಎಕ್ಸ್ಪರ್ಟ್ ಪ್ರಕಾರ ಅಷ್ಟೇ ಅಡ್ವೈಸರಿ ಇದೆ, ಅವರು ಅಷ್ಟೇ ಇದ್ರ ಬಗ್ಗೆ ಮಾಡಬೇಕಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹರ್ಷಗುಪ್ತ ಅವರ ಮಾತಿದು, ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಇಲಾಖೆ.